ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಫಾಲ್ಗುಣ ಶುದ್ಧ ದಶಮಿ, ಬಹಳ ವಿಶೇಷವಾದ ದಿನ. ದತ್ತನಿಗೆ ಬಹಳ ಪ್ರಶಸ್ತವಾಗಿರತಕ್ಕಂತಹ ದಿನ ಗುರುವಾರ. ಈ ಶುಭ ಸಂದರ್ಭದಲ್ಲಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಹಲವಾರು ಮಾರ್ಗಗಳನ್ನು ನಾನು ಈಗಾಗಲೇ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಗುರುವಿನ ಒಂದು ಕೃಪೆ ಆದರೆ ನಮ್ಮ ಜೀವನ ಪಾವನವಾಗೋದರಲ್ಲಿ ಸಂದೇಹವೇ ಇಲ್ಲ. ದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಒಂದು ಸಲ ಗುರುವಿನ ದರ್ಶನ ಆದರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ತಕ್ಕಂತಹ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ರೀತಿಯಾದ ಮಾರ್ಗದರ್ಶನ, ಆ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸೋದಕ್ಕೆ ಮಾರ್ಗದರ್ಶನ ನೀಡತಕ್ಕಂತಹ ಒಂದು ಒಳ್ಳೆಯ ವ್ಯವಸ್ಥೆ ನಮಗಾಗುತ್ತೆ ಅಂದರೆ ಅತಿಶಯೋಕ್ತಿ ಅಲ್ಲ. ಅಂತಹ ಗುರುವಾರ ಇವತ್ತಿನ ದಿನ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ, ಬಹಳ ಮುಖ್ಯವಾಗಿ ಓದು ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಈ ಗುರುವಾರ ಬಹಳ ವಿಶೇಷವಾಗಿರುತ್ತೆ. ಆ ಗುರುವಾರದ ದಿನದಲ್ಲಿ ಯಾವ ಮಕ್ಕಳು ವಿದ್ಯಾಭ್ಯಾಸ ಎಕ್ಸಾಮ್ಗೆ ಹೋಗ್ತಾರೆ, SSLC PUC ಎಕ್ಸಾಮ್ಗಳು ಬರೀತಾ ಇರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ SSLCವರೆಗೂ ಎಲ್ಲ ಎಕ್ಸಾಮ್ಸು ಇವಾಗ ಸ್ಟಾರ್ಟ್ ಆಗುತ್ತೆ. ಇಂಜಿನಿಯರಿಂಗ್ ಅವ್ರಿಗೆ ಸೆಮಿಸ್ಟರ್ ಎಕ್ಸಾಮ್ಸ್ ಬರ್ತಾ ಇರುತ್ತೆ. ಈ ಎಕ್ಸಾಮ್ ಬರುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಎಲ್ಲರಿಗೂ ಕೂಡ ಆತಂಕ ಉಂಟಾಗುತ್ತೆ. ಮಕ್ಕಳಿಗೆ ಒಂದು ರೀತಿಯ ಆತಂಕ ಆದರೆ ತಂದೆ ತಾಯಿಗಳಿಗೆ ಇನ್ನೊಂದು ರೀತಿಯಾದ ಆತಂಕ. ಈ ಆತಂಕವನ್ನು ನಿವಾರಣೆ ಮಾಡೋದಕ್ಕೆ ಮನೆಯಲ್ಲಿ ನೀವು ಮಾಡುವಂತಹ ಸುಲಭವಾದ ಪರಿಹಾರಗಳನ್ನು ನಾನು ಇವತ್ತಿನ ದಿನ ತಿಳಿಸ್ತೀನಿ. ಯಾವ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕುಂಠಿತರಾಗಿರ್ತಾರೆ, ವಿದ್ಯಾಭ್ಯಾಸ ಅವರಿಗೆ ತಲೆಗೆ ಹತ್ತಾ ಇಲ್ಲ, ಓದೋದು ಅವ್ರಿಗೆ ಸರಿಯಾಗಿ ಮನವರಿಕೆ ಆಗ್ತಾ ಇಲ್ಲ, ಓದಿದ್ದನ್ನು ಬರೆಯೋದಕ್ಕೆ ಆಗ್ತಾ ಇಲ್ಲ, ಇಂಥವರೆಲ್ಲರಿಗೂ ಕೂಡ ಈ ಗುರುವಾರಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಸ್ವಲ್ಪ ಕಡಲೆಕಾಳು, ಒಂದು 21 ಕಡಲೆಕಾಳು, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಬೆಲ್ಲವನ್ನು ಗಣಪತಿಗೆ ನೈವೇದ್ಯವನ್ನು ಮಾಡಿ ನೀವು ಆದರೆ ನಿಮ್ಮ ಮನೆಯಲ್ಲೇ ಮಾಡಿ, ಇಲ್ಲದೇ ಇದ್ದರೆ ಗಣಪತಿ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ನೆನೆ ಹಾಕಿರಬೇಕು. ಕಡಲೆಕಾಳನ್ನು ಸ್ವಲ್ಪ ನೆನೆಸಿ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಮಿಶ್ರಣ ಮಾಡಿಕೊಂಡು ತೊಗೊಂಡು ಹೋಗಿ ಗಣಪತಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ಮಕ್ಕಳಿಗೆ ಅದನ್ನು ಕೊಟ್ಬಿಡಿ, ಅವರು ತಿನ್ನಲಿ ಅದನ್ನು. ಇದರಿಂದ ಕಡಲೆಕಾಳು, ಬೆಲ್ಲ, ಕಾಯಿ ತುರಿಯನ್ನು ತಿನ್ನೋದ್ರಿಂದ ಎಲ್ಲ ಪರಿಣಾಮ ನೆಟ್ಟಗಾಗ್ಬಿಡುತ್ತಾ ಅಂತಂದರೆ, ವಿಘ್ನೇಶ್ವರನಿಗೆ ಬಹಳ ಪ್ರೀತವಾಗಿರ್ತಕ್ಕಂತಹ ಈ ಪದಾರ್ಥ ನಮ್ಮ ದೇಹದಲ್ಲಿ ಆಗಿರತಕ್ಕಂತಹ ಬದಲಾವಣೆಗಳಿಗೆ, ನಮ್ಮ ದೇಹದಲ್ಲಿ ಬರುವಂತಹ ಒತ್ತಡಗಳಿಗೆ ಆ ವಿಘ್ನೇಶ್ವರ ಪರಿಹಾರವನ್ನು ಕೊಡ್ತಾನೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ನಂಬಿಕೆ. ವಿದ್ಯಾಪ್ರದಾಯಕನಾಗಿರ್ತಾನೆ ವಿಘ್ನೇಶ್ವರ. ಅವನಿಗೆ ನೈವೇದ್ಯವನ್ನು ಮಾಡಿದ ಪ್ರಸಾದವನ್ನು ನಾವು ಸ್ವೀಕಾರ ಮಾಡೋದ್ರಿಂದ ಈ ಒಂದು ಒತ್ತಡದ ಜೀವನದಿಂದ ಆಚೆ ಬರಬಹುದು ಮಕ್ಕಳು. ಇನ್ನು ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಆ ಮಕ್ಕಳ ತಲೆ ಕೆಳಗಡೆ ಮಲಗುವಂತಹ ಜಾಗದಲ್ಲಿ 21 ದಿನಗಳ ಕಾಲ ಇಡಿ. 21 ದಿನ ಆದಮೇಲೆ ಆ ಹೆಸರು ಕಾಳನ್ನು ನೀರಲ್ಲಿ ನೆನೆಸಿ ಹಸುಗಳಿಗೆ ಕೊಟ್ಬಿಡಿ. ಬಟ್ಟೆಯನ್ನು ಯಾರದಾದರೂ ಬಡವರಿಗೆ, ಭಿಕ್ಷುಕರಿಗೆ ಒಂದು ಸ್ವಲ್ಪ ಕಾಣಿಕೆ ಸಮೇತವಾಗಿ ಕೊಟ್ಬಿಡಿ. ಇದು ಕೂಡ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತಹ ಒಂದು ವಿಚಾರ. ಇನ್ನು ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ. ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಪೋಸ್ಟ್ಪೋನ್ ಆಗ್ತಾಯಿದೆ, ಇಲ್ಲ ಮನೆ ಕಟ್ಟೋಕ್ಕೆ ಅಂತ ಶುರು ಮಾಡಿದ್ರೆ ಅಲ್ಲೇನೋ ಅಡ್ಡಿ ಆಗ್ತಾ ಇದೆ. ಈ ಅಡ್ಡಿ ಆತಂಕಗಳಿಗೆ ಕೂಡ ಗುರು ಬಲ ಇಲ್ಲದಿರೋಂತಹದ್ದು ಕಾರಣವಾಗಿರುತ್ತೆ. ಅಂತಹ ಗುರುಬಲ ಇಲ್ಲದೇ ಇರುವಂತಹ ಸಂದರ್ಭ ನೀವೆಲ್ಲ ಫೇಸ್ ಮಾಡ್ತಾಯಿದ್ರೆ ಈ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡ್ಡಿ ಆಗ್ತಾ ಇದೆ ಅನ್ನೋದಾದರೆ, ಗುರುವಾರಗಳಲ್ಲಿ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ಕಡಲೆಕಾಳು ಮತ್ತು ಬೆಲ್ಲವನ್ನು
ತುಪ್ಪದ ಸಹಿತವಾಗಿ ಗುರುಗಳಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ, ದತ್ತನ ಸನ್ನಿಧಿಯಲ್ಲಾಗಲಿ, ರಾಘವೇಂದ್ರ ಸ್ವಾಮಿ ಆಗಲಿ, ಶಂಕರಾಚಾರ್ಯರಾಗಲಿ, ಮಧ್ವಾಚಾರ್ಯರಾಗಲಿ, ಯಾವುದಾದ್ರೂ ಗುರು ಸನ್ನಿಧಿಗೆ ಹೋದಾಗ ಕಡಲೆ ಕಾಳು, ಬೆಲ್ಲ ಮತ್ತು ತುಪ್ಪವನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. 5 ಗುರುವಾರಗಳು ಈ ರೀತಿ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಆಗ್ತಾ ಇರುವಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗಿ ಸುಸೂತ್ರವಾಗಿ ಕೆಲಸ ನಡೆಯುವಂತೆ ಗುರುವಿನ ಅನುಗ್ರಹವಾಗುತ್ತೆ ಅಂತ ಹೇಳಿ ತಿಳಿಸ್ತಾ, ನಮ್ಮ ದತ್ತನ ಸಾನ್ನಿಧ್ಯ ಬಹಳ ವಿಶೇಷವಾಗಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಜೀವನವನ್ನು ಪಾವನ ಮಾಡಿಕೊಳ್ಳೋಕ್ಕೆ ಇರತಕ್ಕಂತಹ ಒಂದು ಸುವರ್ಣ ಅವಕಾಶ ದತ್ತನ ನೂತನ ಆಲಯ ನಿರ್ಮಾಣ ಕಾರ್ಯ. ಈ ಕಾರ್ಯದಲ್ಲಿ ನಿಮ್ಮ ಶಕ್ತಿಯಾನುಸಾರವಾಗಿ ಸಿಮೆಂಟ್ ಕೊಡಿಸ್ತೀರೋ, ಕಲ್ಲು ಕೊಡಿಸ್ತೀರೋ, ಮರಳು ಕೊಡಿಸ್ತೀರೋ, ಕಬ್ಬಿಣ ಉಪಯೋಗಿಸೋದಿಲ್ಲ. ಸಂಪೂರ್ಣ ಶಿಲಾಮಯವಾದ ದೇವಾಲಯ, ವಿಶೇಷವಾಗಿ ದಕ್ಷಿಣ ಕನ್ನಡದ ಶೈಲಿಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂತಹ ದೇವಾಲಯ. ಆ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ಗುರುವಿನಿಂದ ಆಗಿರತಕ್ಕಂತಹ ಗುರುಬಲ ಇಲ್ಲ, ಗುರು ಚಾಂಡಾಲ ದೋಷ, ಈ ರೀತಿ ಅನೇಕ ವಿಧವಾದ ದೋಷಗಳು ಸತತವಾಗಿ ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಪ್ರತಿ ವರ್ಷ ಗುರು ಒಂದು ಮನೆಯಿಂದ ಒಂದು ಮನೆಗೆ ಬದಲಾಗ್ತಾ ಇದ್ದ ತಕ್ಷಣವೇ ಈ ರಾಶಿಗೆ ಗುರುಬಲ ಇಲ್ಲ, ಈ ರಾಶಿಗೆ ಗುರುಬಲ ಇದೆ ಅಂತ ಹೇಳ್ತಾ ಬರ್ತಾ ಇರ್ತಾರೆ. ಗುರುವಿನ ಅನುಗ್ರಹ ನಮಗೆ ಪರ್ಮನೆಂಟಾಗಿ ಸಿಗಬೇಕು ಅಂದರೆ ಒಂದು ಸುವರ್ಣ ಅವಕಾಶ ದತ್ತನ ಆಲಯ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತನ ಸೇವೆಯಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.